ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ಯುವ ನಿಧಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿದ್ರಿ ಅವರಿಗೆ ಸರ್ಕಾರದ ಕಡೆಯಿಂದ ಸಿಹಿ ಸುದ್ದಿ, ಗುಡ್ ನ್ಯೂಸ್. ಫ್ರೆಂಡ್ಸ್, ಏನದು ಸಿಹಿ ಸುದ್ದಿ ಅಂತ ನೋಡಿದ್ರೆ ಎಲ್ರಿಗೂ ಇವಾಗ ಯುವ ನಿಧಿ ಯೋಜನೆ ಅಮೌಂಟು ಸ್ಯಾಂಕ್ಷನ್ ಆಗ್ತಿತ್ತು. 2 ಕಂತುಗಳು ಯುವ ನಿಧಿ ಯೋಜನೆಯಿಂದ ಸ್ಯಾಂಕ್ಷನ್ ಆಗಿದೆ, 3 ಸಾವಿರ. ಇವಾಗ ಕಳೆದ 2 ತಿಂಗಳಿಂದ ಯುವ ನಿಧಿ ಯೋಜನೆ ಅಮೌಂಟು ಯಾರಿಗೂ ಕೂಡ ಸ್ಯಾಂಕ್ಷನ್ ಆಗಿರಲಿಲ್ಲ. ಇದರಿಂದ ತುಂಬಾ ತಲೆನೋವಾಗಿತ್ತು ಅಂತ ಹೇಳ್ಬೋದು. ನಿರುದ್ಯೋಗಿಗಳಿಗೆ ಅಮೌಂಟು ಯಾಕೆ 2 ತಿಂಗಳಿಂದ ಬಂದಿಲ್ಲ ಅಂತ ತಲೆ ಕೆಡಿಸ್ಕೊಂಡಿದ್ರೆ, ಇವಾಗ ನೀವೇನಾದರೂ ಯುವ ನಿಧಿ ಯೋಜನೆ ಅಮೌಂಟನ್ನ ಪಡ್ಕೋಬೇಕು ಅಂದರೆ ಸರ್ಕಾರದಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಈ ಕೆಲಸನ ಮಾಡಿದ್ರೆ ನಿಮಗೆ ಯುವ ನಿಧಿ ಯೋಜನೆಯ ಅಮೌಂಟು 3 ಸಾವಿರ ಏನಿದೆ ಅದು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ. ಏನು ಮಾಡಿದ್ರೆ ಜಮಾ ಆಗುತ್ತೆ, ಏನು ಮಾಡಬೇಕು ಅಂತ ನಿಮ್ಮ ತಲೆಯಲ್ಲಿ ಏನಾದರೂ ಪ್ರಶ್ನೆ ಓಡ್ತಿದ್ರೆ ಅದನ್ನ ನಾನು ತಿಳಿಸ್ಕೊಡ್ತೀನಿ. ಅದೇನಾದರೂ ನೀವು ತಿಳ್ಕೊಬೇಕು ಅಂತಿದ್ರೆ ದಯವಿಟ್ಟು ಅಲ್ಲಿ ಬರ್ತಾರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ನೀವು ವೀಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂದ ಮಧ್ಯ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆಯೇ ವೀಡಿಯೋಗೊಂದು ಫಸ್ಟು ಲೈಕ್ ಕೊಟ್ಬಿಡಿ ಫ್ರೆಂಡ್ಸ್. ಏನದು ಬಿಗ್ ಅಪ್ಡೇಟ್, ಏನದು ಸರ್ಕಾರದ ಕಡೆಯಿಂದ ಹೊಸ ಅಪ್ಡೇಟ್ ಬಂದಿರೋದು ಅಂತ ನೋಡೋದಾದರೆ ಫ್ರೆಂಡ್ಸ್, ನೀವು ಯುವ ನಿಧಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿದರೆ ನಿಮಗೆ ಒಂದು ವಾಟ್ಸಪ್ಪಲ್ಲಿ ಬಂದಿರುತ್ತೆ. ಫ್ರೆಂಡ್ಸ್, ಏನದು ಅಂತ ನೋಡೋದಾದರೆ ನೀವು ನೋಡ್ತಿರ್ಬೋದು ಸ್ಕ್ರೀನಲ್ಲಿ, ಟು ರಿಸೀವ್ ಅನ್ಎಂಪ್ಲಾಯ್ಮೆಂಟ್ ಅಲೋವೆನ್ಸ್ ಅಂಡರ್ ಯುವ ನಿಧಿ ಫಾರ್ ದ ಅಮೌಂಟ್ ಆಫ್ ಆಗಸ್ಟ್ 2024 ಯು ಆರ್ ರಿಕ್ವೈರ್ಡ್ ಟು ಪ್ರೊವೈಡ್ ಸೆಲ್ಫ್ ಡಿಕ್ಲರೇಷನ್ ಇನ್ ಸೇವಾ ಸಿಂಧು ಪೋರ್ಟಲ್ ಆನ್ ಆರ್ ಅಪ್ ಬಿಫೋರ್ 25/8/2024 ಅಂತ ಒಂದು ಲಿಂಕ್ನ ಕೊಟ್ಟಿದ್ದಾರೆ. ಅಂದರೆ ನೀವು ಸೇವಾ ಸಿಂಧು ಪೋರ್ಟಲ್ಗೆ ಹೋಗಿ ಅಲ್ಲಿ ಲಾಗಿನ್ ಆಗಿ ಸೆಲ್ಫ್ ಡಿಕ್ಲರೇಷನ್ನ ಮಾಡ್ಕೋಬೇಕು, ಅಂದರೆ ಸ್ವಯಂ ಘೋಷಣೆಯನ್ನು ಮಾಡ್ಕೋಬೇಕು. ಇದನ್ನು ಮಾಡ್ಕೊಂಡಿದ್ದ ನಂತರ ನಿಮಗೆ ಯುವ ನಿಧಿ ಯೋಜನೆ ಅಮೌಂಟು ಆಗಸ್ಟ್ ತಿಂಗಳದು 3 ಸಾವಿರ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಅಂತ. ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರ್ಬೋದು ಇವಾಗ. ಫ್ರೆಂಡ್ಸ್, ಫಸ್ಟು ನೀವು ಏನು ಮಾಡಬೇಕು ಅಂತ ಅಂದರೆ ಗೂಗಲ್ಗೆ ಹೋಗಿ ಸೇವಾ ಸಿಂಧು ಪೋರ್ಟಲ್ನ ಓಪನ್ ಮಾಡಬೇಕಾಗತ್ತೆ. ಓಪನ್ ಮಾಡ್ಕೊಂಡಿದ್ದ ನಂತರ ನೀವು ಲಾಗಿನ್ ಐ ಡಿ ಪಾಸ್ವರ್ಡ್ ಹಾಕಿದ ನಂತರ ಈ ಥರ ನಿಮಗೆ ಓಪನ್ ಆಗುತ್ತೆ. ಓಪನ್ ಆದಮೇಲೆ ನೀವು ಏನು ಮಾಡಬೇಕು ಅಂತ ನೋಡೋದಾದರೆ ನೋಡಿ ಫ್ರೆಂಡ್ಸ್, ಅಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಅಂತ ಒಂದು ಆಪ್ಷನ್ ಕಾಣ್ತಿದೆ ಲೆಫ್ಟ್ ಸೈಡಲ್ಲಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ವ್ಯೂ ಆಲ್ ಅವೈಲಬಲ್ ಸರ್ವಿಸ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿದ ಥರ ಈ ಥರ ಓಪನ್ ಆಗುತ್ತೆ. ಅಲ್ಲಿ ಹೋಗ್ಬಿಟ್ಟು ಸರ್ಚ್ ಬಾರಲ್ಲಿ ನೀವು ಏನಂತ ಸರ್ಚ್ ಮಾಡಬೇಕು ಅಂತ ನೋಡೋದಾದರೆ ಮೊದಲಿಗೆ ಅಲ್ಲಿ ಯುವ ನಿಧಿ ಅಂತ ಟೈಪ್ ಮಾಡಬೇಕಾಗುತ್ತೆ. ಟೈಪ್ ಮಾಡ್ತಾ ಇದ್ದೀನಿ, ನೀವು ನೋಡ್ಬೋದು. ಯುವ ನಿಧಿ ಅಂತ ಟೈಪ್ ಮಾಡಿದ ನಂತರ ಈ ಥರ ಬರ್ತಾಯಿದೆ. ಇಲ್ಲಿ ಯಾವ್ದು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ನೋಡೋದಾದರೆ ಯುವ ನಿಧಿ ಅಪ್ಲಿಕೇಶನ್ ಫಾರ್ ಸ್ವಯಂ ಘೋಷಣೆ ಅರ್ಜಿ ಅಂತ ಇದೆಯಲ್ಲ, ಸೆಲ್ಫ್ ಡಿಕ್ಲರೇಷನ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡಿದ್ದ ನಂತರ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಏನಿದೆ, ಆಧಾರ್ ಸಂಖ್ಯೆನ ಹಾಕಬೇಕಾಗುತ್ತೆ. ಹಾಕಿದ ನಂತರ ಅದು ನಿಮ್ಮ ಫುಲ್ ಡೀಟೇಲ್ಸ್ನ ಫೆಚ್ ಮಾಡುತ್ತೆ. OTP ಕೇಳುತ್ತೆ. OTP ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ. OTP ನಂಬರ್ ಎಂಟ್ರಿ ಮಾಡಾದ್ಮೇಲೆ ಇಲ್ಲಿ ಎಸ್ ಆರ್ ನೋ ಅಂತ ಕೇಳ್ತಿದೆ, ಅಲ್ಲಿ ಎಸ್ ಅಂತ ಕೊಡಬೇಕಾಗುತ್ತೆ. ನೀವು ನೋಡ್ತಿದ್ದೀರ ಸ್ಕ್ರೀನ್ ಮೇಲೆ, ದ ಇನ್ಫಾರ್ಮೇಷನ್ ಪ್ರೊವೈಡೆಡ್ ಇನ್ ದ ಅಪ್ಲಿಕೇಶನ್ ಆಸ್ ಪರ್ ಯುವ ನಿಧಿ ಗೈಡ್ಲೈನ್ಸ್ ಈಸ್ ಟ್ರೂ ಅಂತ ಇದೆಯಲ್ಲ, ಅಲ್ಲಿ ಎಸ್ ಅಂತ, ಅಂದರೆ ನಾನು ಇಲ್ಲಿ ಹಾಕಿರೋ ಇನ್ಫಾರ್ಮೇಷನ್ ಎಲ್ಲ ಕರೆಕ್ಟಾಗಿದೆ ಅಂತ. ನೆಕ್ಸ್ಟು ನೀವು ಒಂದು OTP ಅಲ್ಲಿ ಕೇಳ್ತಾ ಇದೆ ನೋಡಿ, ವರ್ಡ್ ವೆರಿಫಿಕೇಷನ್ ಅಂತ, ಅದನ್ನು ಎಂಟ್ರಿ ಮಾಡಬೇಕಾಗತ್ತೆ. ಅಲ್ಲಿ ಏನಿದೆ ಕ್ಯಾಪ್ಚಾ ಎಂಟ್ರಿ ಅದನ್ನ ಟೈಪ್ ಮಾಡಿ ನೆಕ್ಸ್ಟು ಸಬ್ಮಿಟ್ ಕೊಟ್ಟರೆ ಸೆಲ್ಫ್ ಡಿಕ್ಲರೇಷನ್ ಕಂಪ್ಲೀಟ್ ಆಗುತ್ತೆ ಪ್ರೋಸೆಸ್ಸು. ನಿಮಗೆ ಆಗಸ್ಟ್ ತಿಂಗಳದು ಯುವ ನಿಧಿ ಯೋಜನೆ ಅಮೌಂಟು 3 ಸಾವಿರ ನಿಮ್ಮ ಬ್ಯಾಂಕ್ ಖಾತೆಗೆ ಸ್ಯಾಂಕ್ಷನ್ ಆಗುತ್ತೆ. ಇದು ಕಡ್ಡಾಯವಾಗಿ ಮಾಡಲೇಬೇಕು. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಿಮಗೆ ಯುವ ನಿಧಿ ಯೋಜನೆ ಆಗಸ್ಟ್ ತಿಂಗಳ ಅಮೌಂಟು ಸ್ಯಾಂಕ್ಷನ್ ಆಗೋದಿಲ್ಲ, ಬರೋದಿಲ್ಲ. ಆದ್ದರಿಂದ ಯಾವ ಡೇಟ್ ಕೊಟ್ಟಿದ್ದಾರೆ ನಿಮಗೆ ಕೊನೆಯ ದಿನಾಂಕ, ಆ ಡೇಟ್ ಒಳಗೆ ಈ ಒಂದು ಸೆಲ್ಫ್ ಡಿಕ್ಲರೇಷನ್ನ ಮಾಡ್ಕೊಬಿಡಿ. ಆಮೇಲೆ ನಿಮಗೆ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ. ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ.